ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ತಿಳ್ಸಕ್ ಹೊರಟಿದ್ದೀನಿ ಅಂದ್ರೆ ಸಿಮ್ನ ಲಾಕ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸಿಮ್ನ ಲಾಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿರುವಂತ ಹಣನ ಮೊಬೈಲ್ ಕಳೆದೋದಾಗ ಬೇರೆಯವರು ಆ ಸಿಮ್ನ ಉಪಯೋಗಿಸ್ಕೊಂಡು OTP ತಗೊಂಡು ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಅಕೌಂಟ್ ಅಲ್ಲಿರುವಂತಹ ಅಮೌಂಟ್ ಪೂರ್ತಿಯಾಗಿ ಬಿಡಿಸ್ಕೊಳ್ಬಹುದು. ಸೊ ನೋಡಿ, ಈ ತರ ಸಿಮ್ ಈಸಿಯಾಗಿ ನಿಮ್ಮ ಮೊಬೈಲಿಗೆ ಲಾಕ್ ಇರುತ್ತೆ ಹೊರತು ಸಿಮ್ಮಿಗೆ ಲಾಕ್ ಇರೋದಿಲ್ಲ. ಈಗ ನೋಡಿ, ಕಳ್ತನ ಮಾಡಿದ್ಮೇಲೆ ಆ ಸಿಮ್ನ ಅವರು ಇನ್ನೊಂದು ಕದ್ದಿರೋ ಮೊಬೈಲ್ಗೆ ನಿಮ್ಮ ಸಿಮ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಆ ಮೊಬೈಲ್ ಅನ್ಲಾಕ್ ಆಗಿರುತ್ತೆ. ನೋಡಿ, ಸಿಮ್ ಆನ್ ಆಯ್ತು. ಈಗ ಸಿಮ್ ಆನ್ ಆಗ್ತಿದ್ದಂಗೆನೆ ಈಸಿಯಾಗಿ ಯಾವ ಬ್ಯಾಂಕು ಅದಕ್ಕೆ ಲಾಗಿನ್ ಆಗ್ತಾರೆ, OTP ತಗೊಳ್ತಾರೆ, ಚೆಕ್ ಮಾಡ್ತಾ ಹೋಗ್ತಾರೆ, ಗೂಗಲ್ ಪೇ ಒಟ್ಟಿನಲ್ಲಿ ಎಲ್ಲ OTP ತಗೊಳ್ತಾ ಹೋಗ್ತಾರೆ. ಇದರಿಂದ ನಿಮಗೇನು ಸಮಸ್ಯೆ ಆಗುತ್ತೆ ಅಂದ್ರೆ, ನೀವು ಅದನ್ನ ಹೋಗಿ ಸಿಮ್ ಬ್ಲಾಕ್ ಮಾಡೋಷ್ಟರಲ್ಲಿ ಅವ್ರು ಈಸಿಯಾಗಿ ಎಲ್ಲ ಅಮೌಂಟ್ನ ಡ್ರಾ ಮಾಡ್ಕೊಂಡಿರ್ತಾರೆ. ಸೊ ನೀವು ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಅಲ್ಲಿ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಅಂತ ಆಪ್ಷನ್ ಇರುತ್ತೆ. ಅಥವಾ ಕೆಲವೊಂದು ಮೊಬೈಲ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ನಿಮಗೆ ಆ ಆಪ್ಷನ್ ಸಿಗ್ಲಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸರ್ಚ್ ಮಾಡಿ ಸಿಮ್ ಲಾಕ್ ಅಂತ, ಈಸಿಯಾಗಿ ಸಿಗುತ್ತೆ. ನೋಡಿ, ಅಲ್ಲಿ ಒಳಗೆ ಬರ್ತಾನೆ ಏನು ಸೆಟ್ಟಿಂಗ್ಸ್ ತೋರಿಸ್ತಾ ಇದನ್ನ ಅದನ್ನೇ ಮಾಡ್ತಾ ಹೋಗಿ, ಈಸಿಯಾಗಿ ಸಿಗುತ್ತೆ. ನಿಮಗೆ ಈ ಆಪ್ಷನ್ಗಳು ಸಿಗ್ಲಿಲ್ಲ ಅಂದ್ರೆ ಈಸಿಯಾಗಿ ಸೆಟ್ಟಿಂಗ್ಸ್ ಹೋಗಿ ಸರ್ಚ್ ಅಂತ ಇದೆಯಲ್ಲ, ಅಲ್ಲಿ ಸಿಮ್ ಲಾಕ್ ಅಂತ ಟೈಪ್ ಮಾಡಿ. ಸಿಮ್ ಲಾಕ್ ಅಥವಾ ಲಾಕ್ ಸಿಮ್ ನೋಡಿ ಬಂತಿಲ್ಲಿ, ಲಾಕ್ ಸಿಮ್ ಕಾರ್ಡ್ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಆನ್ ಮಾಡೋದಕ್ಕಿಂತ ಮುಂಚೆ ಒಂದು ಆಡಿಯೋ ರೆಕಾರ್ಡ್ ಇದೆ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ನನ್ನ ಫೋನ್ ನಂಬರಿನ PUK ಕೋಡ್ ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಅದನ್ನ ಬರೆದಿಟ್ಕೊಳ್ಳಿ. ಆ ನಂಬರ್ ತುಂಬಾ ಇಂಪಾರ್ಟೆಂಟು, ಅದನ್ನ ಬರೆದಿಟ್ಕೊಳ್ಳಿ. ಅದು ಸಿಮ್ಮಿಗೆ ಡಿಫಾಲ್ಟ್ PUK ಕೋಡ್ ಅದು. ನಮಸ್ಕಾರ, ಜಿಯೋಗೆ ನಿಮ್ಮ ಸ್ವಾಗತ. ನಾನು ಶ್ರದ್ಧಾ. ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು? ಮೇಡಮ್, ಇದೇ ಸಿಮ್ ಇಂದು PUK ಕೋಡ್ ಬೇಕು, ಹೇಳ್ತೀರಾ? ಹಾ ಸರ್, ಇದೇ ಸಿಮ್ ನಂಬರ್ದು PUK ಕೋಡ್ ಲಾಕ್. PUK ಕೋಡ್, ಓಕೆ ಹೇಳಿ ಅದನ್ನ. ಹಾ ಸರ್, ಹೇಳ್ತೀನಿ, ಲೈನಲ್ಲೇ ಇರಿ. ಲೈನಲ್ಲೇ ಇರಿ ಸರ್, ಹೇಳ್ತಾ ಇದ್ದೀನಿ. ಸರ್ ತಗೊಳ್ಳಿ ಸರ್, PUK ಕೋಡ್ 921 66 237. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಲೈನಲ್ಲಿ ಇರಿ ಒಂದು ನಿಮಿಷ. ಸರ್ ಈ ಕಾಲ್ ನಂತರ ನಾನು ಈ ಕಾಲ್ ಸರ್ ಈ PUK ಕೋಡ್ ಅನ್ನ ಕೊಟ್ಟಿದಾರಲ್ಲ, ಅದನ್ನ ಒಂದು ಸ್ಲಿಪ್ ಅಲ್ಲಿ ಬರೆದು ಎಲ್ಲಾದ್ರೂ ಮನೇಲಿ ತೆಗ್ದಿಟ್ಟಿರಿ. ಅದು ಯೂಸ್ಫುಲ್ ಆಗುತ್ತೆ ಮುಂದೆ. ನೀವು ಸೆಟ್ ಮಾಡುವಂತ ಪಾಸ್ವರ್ಡ್ ನಿಮಗೆ ಏನಾದ್ರೂ ಮರ್ತು ಹೋದ್ರೆ ಡಿಫಾಲ್ಟ್ ಪಾಸ್ವರ್ಡ್ ಆಗಿ ಈ PUK ಕೋಡ್ ಇರುತ್ತೆ. ನೀವು ಸೆಟ್ ಮಾಡಿರುವಂತಹ ಪಾಸ್ವರ್ಡ್ ಮುಂದೆ ಏನಾದ್ರೂ ಮರ್ತು ಹೋದ್ರೆ ಆವಾಗ PUK ಕೋಡ್ ನ ಎಂಟರ್ ಮಾಡಿದ್ರೆ ಸಿಮ್ ಅನ್ಲಾಕ್ ಆಗುತ್ತೆ. ಈ PUK ಕೋಡ್ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ಈ ಲಾಕ್ ಸಿಮ್ ಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನ ಆನ್ ಮಾಡಿ. ಈಗ ರ್ಯಾಂಡಮ್ ಆಗಿ ನಿಮಗೆ ಇಷ್ಟ ಬಂದಿದ್ದು ಏನೇನೋ ಒಂದು 8 ನಂಬರ್ ಒಳಗೆ ಟೈಪ್ ಮಾಡಬೇಕು. 8 ನಂಬರ್ಗಿಂತ ಜಾಸ್ತಿ ಟೈಪ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಆಗಿ ನಂಬರ್ ಒತ್ತಿ ಸಿಮ್ನ ಲಾಕ್ ಮಾಡಿ. ಇಂಟೆನ್ಷನಲ್ಲಿ ಸಿಮ್ನ ಲಾಕ್ ಮಾಡಿ. ಇದು ಡಿಫಾಲ್ಟ್ ಆಗಿ 1 2 3 4 ಅಂತ ಇರುತ್ತೆ ಕೆಲವೊಬ್ರು ಸಿಮ್ಮಲ್ಲಿ, ಕೆಲವೊಂದು ಸಿಮ್ಮಲ್ಲಿ ಇರೋದಿಲ್ಲ. ಸೊ ಈ ತರ ನೋಡಿ, ನಾನು ಮಾಡ್ತಾ ಇದೀನಿಲ್ಲ, ಸುಮ್ಮನೆ ಯಾವ್ದಾವ್ದೋ ಒಂದು ಪಾಸ್ವರ್ಡ್ ಪ್ರೆಸ್ ಮಾಡಿ ಸಿಮ್ನ ಇಂಟೆನ್ಷನಲ್ಲಿ ಲಾಕ್ ಮಾಡಬೇಕು. ಏನಕ್ಕೆ ಲಾಕ್ ಮಾಡ್ತೀವಿ ಅಂದ್ರೆ, ಈಗ ಅವ್ರು PUK ಕೋಡ್ ಕೊಟ್ಟಿದಾರಲ್ಲ, ಆ PUK ಕೋಡ್ ನ ಎಂಟರ್ ಮಾಡಿದ್ರೆ ಅದು ನಮಗೆ ಕೇಳುತ್ತೆ ಹೊಸ ಪಾಸ್ವರ್ಡ್ ಸೆಟ್ ಮಾಡಿ ಅಂತ. ಆವಾಗ ನಾವು ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಬೋದು. ಸೊ ಈಗ ನೋಡಿ, ನನಗಿನ್ನೂ 2 ಅಟೆಂಪ್ಟ್ಸ್ ಇದೆ. ಸುಮ್ಮನೆ ಯಾವ್ದಾವ್ದೋ ಒಂದು ನಂಬರ್ ಹೊಡಿತಿದ್ದೀನಿ. ಸಿಮ್ನ ಲಾಕ್ ಮಾಡ್ಬೇಕು, ಇಂಟೆನ್ಷನಲ್ಲಿ ಲಾಕ್ ಮಾಡಬೇಕು. 1 2 3 4 5 6 7 8 ಅಂತ ಹೊಡಿರಿ, ಅಥವಾ 5 5 5 ಅಂತ ಹೊಡಿರಿ. ನೋಡಿ, ಲಾಸ್ಟ್ ಒಂದೇ ಒಂದು ಅಟೆಂಪ್ಟ್ ಇದೆ. ಸೊ ಈಗ ನಾನು ಸಿಮ್ನ ಲಾಕ್ ಮಾಡಿ ಹೋಗಿ, ನನ್ನ ಸಿಮ್ ಲಾಕ್ ಆಯ್ತು. ಈ ಲಾಕ್ ಆದ ತಕ್ಷಣ ಎಲ್ಲರೂ ಏನ್ ಮಾಡ್ತಾರೆ, ಓ ಸಿಮ್ ಲಾಕ್ ಆಯ್ತು, ಸಿಮ್ ಡೆಡ್ ಆಯ್ತು, ಯೂಸ್ ಮಾಡಕ್ ಬರೋದಿಲ್ಲ ಅಂತ ಹೆದರ್ತಾರೆ. PUK ಕೋಡ್ ಇದು ಮುಂಚೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿದ್ದವ್ರಿಗೆ ಈ ಅನುಭವ ಇದೆ. ಸಿಮ್ ಲಾಕ್ ಆದ್ರೆ ಏನಾಗ್ತಿದ್ದು ಅಂತ. ಇವಾಗ ಸ್ವಲ್ಪ ಈಸಿ ಇದೆ, ತಿಳ್ಕೊಂಡು ಅದನ್ನ ಅನ್ಲಾಕ್ ಮಾಡಬಹುದು. ಸೊ ನೋಡಿ, ಇಲ್ಲಿ 10 ಅಟೆಂಪ್ಟ್ಸ್ ಇದೆ. PUK ಕೋಡ್ ನೀವು ಕರೆಕ್ಟ್ ಆಗಿ ಪ್ರೆಸ್ ಮಾಡ್ಬೇಕು. ಅವ್ರು ಏನ್ ಕೊಟ್ಟಿದ್ರು ಆ PUK ಕೋಡ್ ನ ಕರೆಕ್ಟ್ ಆಗಿ ಪ್ರೆಸ್ ಮಾಡ್ಬೇಕು. ತಪ್ಪಾಗಿ ಏನಾದ್ರು 10 ಟೈಮ್ಸ್ಗಿಂತ ಜಾಸ್ತಿ ತಪ್ಪಾಗಿ ಟೈಪ್ ಮಾಡಿದ್ರೆ ಸಿಮ್ ಲಾಕ್ ಆಗುತ್ತೆ, ಪರ್ಮನೆಂಟ್ಲಿ ಲಾಕ್ ಆಗುತ್ತೆ. ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ 50 ರೂಪಾಯಿ ಕೊಟ್ಟು ಹೊಸ ಸಿಮ್ ತಗೊಳ್ಬೇಕಾಗುತ್ತೆ. 50 ರೂಪಾಯಿನೋ ಎಷ್ಟೋ ಇದೆ ಅದು ಸರ್ವಿಸ್, ಅಷ್ಟು ಕೊಟ್ಟು ಹೊಸ ಸಿಮ್ ತಗೊಳ್ಬೇಕು. ಸೊ ಕೇರ್ಫುಲ್ ಆಗಿ ಅವ್ರು ಏನ್ PUK ಕೋಡ್ ಕೊಟ್ಟರಲ್ಲ ಅದನ್ನ ಎಂಟರ್ ಮಾಡಿ. ನೋಡಿ, ನಾನು ಎಂಟರ್ ಮಾಡಿದ್ಮೇಲೆ ಹೊಸ ಪಿನ್ ಎಂಟರ್ ಮಾಡಿ ಅಂತ ಕೇಳ್ತಿದೆ. PUK ಕೋಡ್ ಅಕ್ಸೆಪ್ಟ್ ಮಾಡ್ಕೊಳ್ತದ್ದು. ಈಗ ನಾನು ಹೊಸ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ದೀನಿ. 1 2 3 4 5.
8 ನಂಬರ್ ಒಳಗೆ ಇರ್ಬೇಕಷ್ಟೇ, 1ರಿಂದ 8 ನಂಬರ್ ಒಳಗೆ. 10 ನಂಬರ್ ಕೊಡ್ತೀನಿ, 15 ನಂಬರ್ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ. ನೋಡಿ ಮತ್ತೆ ಕನ್ಫರ್ಮ್, ಮತ್ತೆ ಅದೇ ಪಿನ್ ಮತ್ತೆ ಇನ್ನೊಂದು ಸಲ ಟೈಪ್ ಮಾಡಬೇಕು. 1 2 3 4 5 ನಾನು ಟೈಪ್ ಮಾಡಿದೆ. ಓಕೆ, ನನ್ನ ಸಿಮ್ ಪಾಸ್ವರ್ಡ್ ಸೆಟ್ ಆಯಿತು. ನನ್ನ ಸಿಮ್ಮಿಗೆ ಪಾಸ್ವರ್ಡು 1 2 3 4 5 ಅಂತ ಸೆಟ್ ಮಾಡಿದ್ದೀನಿ. ಈಗ ನನ್ನ ಮೊಬೈಲ್ ಕಳ್ತನ ಆದ್ರೂ, ನನ್ನ ಸಿಮ್ ಕಳೆದು ಹೋದ್ರೂ ಬೇರೆ ಯಾರೂ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನ್ನ ಸಿಮ್ಮಿಗೆ ಆಲ್ರೆಡಿ ಲಾಕ್ ಆಗಿದೆ. ಈಗ ಲಾಕ್ ಸೆಟ್ ಮಾಡಿದ್ದೀನಿ. PUK ಕೋಡ್ ಗೊತ್ತಿದ್ರೆ ಮಾತ್ರ ಅವರು ಮೊಬೈಲ್ ಕಳ್ತನ ಮಾಡಿರ್ತಾರಲ್ಲ ಅವರಿಗೆ ನನ್ನ ಸಿಮ್ಮಿನ PUK ಕೋಡ್ ಗೊತ್ತಿದ್ರೆ ಮಾತ್ರ ಅನ್ಲಾಕ್ ಮಾಡೋಕ್ಕಾಗುತ್ತೆ ಹೊರತು PUK ಕೋಡು ಅಥವಾ ನಾನು ಸೆಟ್ ಮಾಡಿರೋ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ಸಿಮ್ ಅನ್ಲಾಕ್ ಮಾಡೋದಕ್ಕೂ ಆಗೋದಿಲ್ಲ, OTP ತಗೊಳ್ಳೋದಕ್ಕೂ ಆಗೋದಿಲ್ಲ, ಅಕೌಂಟಲ್ಲಿರೋ ಹಣನ ಬಿಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನೋಡಿ, ಈಗ ನನ್ನ ಸಿಮ್ನ ಯಾರೋ ಒಬ್ರು ಈಗ ತಗೊಂಡೋಗಿದ್ದಾರೆ. ಈಗ ಅವ್ರ ಮೊಬೈಲಿಗೆ ಈ ಥರ ಇನ್ಸರ್ಟ್ ಮಾಡಿದ್ರು ಅಂದರೆ ನೋಡಿ, ಇಮ್ಮಿಡಿಯೇಟ್ ಆಗಿ ಮೊಬೈಲ್ ಲಾಕ್ ಆಗುತ್ತೆ. ನೋಡ್ತಾ ಇರಿ, ನೋಡಿ ಮೊಬೈಲ್ ಇಮ್ಮಿಡಿಯೇಟ್ ಮೊಬೈಲ್ ಲಾಕ್ ಆಯ್ತು. ಮೊಬೈಲ್ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ, ಏನಿಲ್ಲ. ಸಿಮ್ ತೆಗಿಯೋವರೆಗೂ ಮೊಬೈಲ್ ಯೂಸ್ ಮಾಡೋಕ್ಕಾಗೋದಿಲ್ಲ. ನೀವು ನಂಗೆ ಪಾಸ್ವರ್ಡ್ ಮರ್ತೋಗಿದೆ, ಬಟ್ ನನಗೆ ಮನೆಯವ್ರ ಫೋನ್ ನಂಬರು ಮೊಬೈಲಲ್ಲಿದೆ, ಅದನ್ನ ಹೇಗೆ ತಗೊಳ್ಳೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಸಿಮ್ನ ರಿಮೂವ್ ಮಾಡಿ. ಆವಾಗ ಮೊಬೈಲ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಸಿಮ್ ಇದ್ರೆ ಮಾತ್ರ ಮೊಬೈಲ್ ಲಾಕ್ ಆಗುತ್ತೆ. ನೋಡಿ, ಸಿಮ್ನ ಪಾಸ್ವರ್ಡ್ ಎಂಟರ್ ಮಾಡಿದೆ, ಅನ್ಲಾಕ್ ಆಯಿತು. ಇಷ್ಟೇ, ಇದು ಸಿಂಪಲ್ ಮೆಥಡ್. ಇನ್ನು ಸುಮಾರಷ್ಟು ಜನ ಯೂಸ್ ಮಾಡ್ತಿಲ್ಲ. ಈಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್, UPI ಟ್ರಾನ್ಸಾಕ್ಷನ್ ಯೂಸ್ ಮಾಡೋದ್ರಿಂದ ಸಿಮ್ನ ಲಾಕ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ವಿತೌಟ್ ಸಿಮ್ ಲಾಕ್ ಮಾಡದೆ ಯೂಸ್ ಮಾಡೋದು ಒಳ್ಳೇದಲ್ಲ. ಸೊ ನೋಡಿ, ಈ ಥರ ಎಲ್ಲರೂ ಸಿಮ್ನ ಲಾಕ್ ಮಾಡ್ಕೊಳ್ಳಿ. ಇದು ನನಗೆ ಯಾಕೆ ಈ ಅನುಭವ ಆಯಿತು ಅಂದರೆ, ನನಗೊಂದು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ. ನನ್ನ ಮೊಬೈಲ್ನ ಯೂಸ್ ಮಾಡ್ಕೊಂಡು OTP ಎಂಟರ್ ಮಾಡಿಕೊಂಡು ಒಂದು ಲೋನ್ ಆ್ಯಪಲ್ಲಿ ಅಮೌಂಟು ಬಿಡಿಸ್ಕೊಳ್ಳೋದಕ್ಕೆ ಒಬ್ರು ಟ್ರೈ ಮಾಡಿದ್ರು. ಅದು ನನಗೆ ಗೊತ್ತಾಯ್ತು. ನನ್ನ ಸಿಮ್ ಲಾಕ್ ಇಟ್ಟಿರಲಿಲ್ಲ ಆವಾಗ. ನನ್ನ ಮೊಬೈಲ್ ಲಾಕ್ ಇಟ್ಟಿದ್ದೆ, ಮತ್ತು ನೋಟಿಫಿಕೇಶನ್ ಲಾಕ್ ಸ್ಕ್ರೀನಲ್ಲಿ ನನ್ನ ನೋಟಿಫಿಕೇಶನ್ ಕಾಣೋದಿಲ್ಲ. ಸೊ ಅವ್ರಿಗೆ ಈಸಿಯಾಗಿ OTP ತಗೊಳಕ್ಕಾಗಲಿಲ್ಲ. ಬಟ್ ನನಗೆ ಆಮೇಲೆ ಒಂದು ಡೌಟ್ ಬಂತು, ಮೊಬೈಲೇ ಲಾಕ್ ಇದೆ ಬಟ್ ಸಿಮ್ಮಿಗೆ ಲಾಕ್ ಇಲ್ಲ. ಸಿಮ್ನವರು ಬೇರೆ ಮೊಬೈಲಿಗೆ ಹಾಕ್ಕೊಂಡು OTP ತಗೊಳ್ಬೋದಿತ್ತು, ಬಟ್ ಅವ್ರಿಗೆ ಆ ಐಡಿಯಾ ಬಂದಿಲ್ಲ. ಸೊ ನನಗೆ ಈ ಐಡಿಯಾ ಮಾಡ್ಕೊಂಡೆ ನಾನು. OTP ಹೇಗೆ ಸಿಮ್ನ ಲಾಕ್ ಮಾಡೋದು ಹೇಗೆ, ಬೇರೆ ಯಾರೇ ಆಗಲಿ ನನ್ನ ಸಿಮ್ನ ಯೂಸ್ ಮಾಡಿದ್ರು ಅವರಿಗೆ ಲಾಕ್ ಆಗಿರಬೇಕು. ಅವ್ರು ಈಸಿಯಾಗಿ OTP ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಸಿಮ್ ಲಾಕ್ ಮಾಡೋದನ್ನ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಯೂಸ್ ಮಾಡ್ಕೊಳ್ಳಿ. ನೋಡಿ, ಸಿಮ್ನ ಈಸಿಯಾಗಿ ಲಾಕ್ ಆಗುತ್ತೆ. ನೀವು ಏನಾದರೂ ಪಾಸ್ವರ್ಡ್ ಮರ್ತು ಹೋದ್ರಿ ಅಂದ್ಕೊಳ್ಳಿ, ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡ್ ಮರ್ತು ಹೋಯಿತು ಅಂದರೆ ನಿಮಗೆ PUK ಕೋಡ್ ಕೊಟ್ಟಿರ್ತಾರಲ್ವಾ, ಆ PUK ಕೋಡನ್ನು ಎಂಟರ್ ಮಾಡಿ. ಅದು ಡಿಫಾಲ್ಟ್ ಪಾಸ್ವರ್ಡ್, ನಿಮ್ಮ ಸಿಮ್ಮಿನ ಡಿಫಾಲ್ಟ್ ಪಾಸ್ವರ್ಡ್. ಅದು PUK ಕೋಡು ನೀವೇನು ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಇಸ್ಕೊಂಡಿದ್ರಲ್ಲ, ಅದು ಡಿಫಾಲ್ಟ್ ಪಾಸ್ವರ್ಡ್ ನಿಮ್ಮ ಸಿಮ್ಮಿಗೆ. ಸೊ ಅದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ನೋಡಿ ಕೇಳ್ತಾ ಇದೆ ಎಂಟರ್ ನ್ಯೂ ಪಿನ್. ಅದು ಎಂಟರ್ ಮಾಡಿದ್ಮೇಲೆ ಮತ್ತೆ ಹೊಸ ಪಿನ್ ಸೆಟ್ ಮಾಡ್ಬೋದು ನೀವು. ಮತ್ತೆ ಕನ್ಫರ್ಮ್ ಇನ್ನೊಂದು ಸಲ ಟೈಪ್ ಮಾಡಿ ನೀವು ಹೊಸ ಪಾಸ್ವರ್ಡ್ನ. ನೋಡಿ, ಇಷ್ಟೇ ಸಿಂಪಲ್. ಸಿಮ್ ಲಾಕ್ ಆಯಿತು, ಮೊಬೈಲ್ ಲಾಕ್ ಆಯಿತು, OTPನೂ ಸೇಫು, ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಸೇಫು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಸಿಮ್ನ ಸಹ ಇದೇ ಥರ ಸೇಫ್ ಮಾಡಿ ಇಟ್ಕೊಳ್ಳಿ. ಹೇಳೋಕ್ಕಾಗೋದಿಲ್ಲ ಮೊಬೈಲ್ ಯಾವ ಟೈಮಲ್ಲಿ ಕಳೆದೋಗುತ್ತೆ. ನಾವು ಅದ್ರ ಬಗ್ಗೆ ನಮಗೆ ಐಡಿಯಾನೇ ಇರಲ್ಲ. ಸಿಮ್ನ ಎಲ್ಲಿ ಲಾಕ್ ಮಾಡಬೇಕು, ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬೇಕು, ಯಾವ ಥರ ಲಾಕ್ ಮಾಡಬೇಕು, ಹೇಗೆ ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲೇ ಆಲ್ರೆಡಿ ಅವ್ರು ಕಳ್ಳರು OTP ತಗೊಂಡು ಯೂಸ್ ಮಾಡ್ಕೊಂಡು ಎಲ್ಲ ಡ್ರಾ ಮಾಡ್ಕೊಂಡು ಹೋಗಿರ್ತಾರೆ. ಸೊ ನಿಮ್ಮ ಮೊಬೈಲ್ ಸಿಕ್ಕರು ವೇಸ್ಟೇ, ಸಿಮ್ ಸಿಕ್ಕರು ವೇಸ್ಟೇ, ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗಿರುತ್ತೆ ಆಲ್ರೆಡಿ. ಸೊ ನೋಡಿ, ಯೂಸ್ ಮಾಡ್ಕೊಳ್ಳಿ ಈ ಮೆಥಡ್ನ. ನೀವು ಮನೆಯಿಂದ ಹೊರಗೆ ಟ್ರಿಪ್ಪಿಗೆ ಹೋಗಿರ್ತೀರಾ ಅಥವಾ ಎಲ್ಲೋ ಹೋಗಿರ್ತೀರಾ, ಸಿಮ್ ಲಾಕ್ ಆಗಿಬಿಡುತ್ತೆ. ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಸಿಮ್ ಲಾಕ್ ಆಗುತ್ತೆ. ನಿಮಗೆ ಪಾಸ್ವರ್ಡ್ ನೆನಪಿಲ್ಲ, ನಿಮಗೆ PUK ಕೋಡ್ ಸಹ ನೆನಪಿಲ್ಲ, ಬಟ್ ಮನೆಗೆ ಫೋನ್ ಮಾಡಬೇಕು. ಮನೆಗೆ ಫೋನ್ ಮಾಡೋಣ ಅಂದರೆ ಫೋನ್ ನಂಬರ್ ನೆನಪಿಲ್ಲ, ಹೇಗೆ ಮೊಬೈಲ್ನ ಅನ್ಲಾಕ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಸಿಮ್ನ ತೆಗೆದುಬಿಡಿ. ಮೊಬೈಲಿಂದ ಸಿಮ್ನ ತೆಗೆದಾಗ ಮೊಬೈಲ್ನ ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ಮೊಬೈಲಿಗೆ ಏನು ಸಮಸ್ಯೆ ಇಲ್ಲ. ನೀವು ಮೊಬೈಲಿಗೆ ಸಿಮ್ ಹಾಕಿದ್ರೆ ಮಾತ್ರ ಕಂಪ್ಲೀಟ್ ಮೊಬೈಲ್ ಲಾಕ್ ಆಗುತ್ತೆ. ಪಾಸ್ವರ್ಡ್ ಎಂಟರ್ ಮಾಡೋವರೆಗೂ ಕಂಪ್ಲೀಟಾಗಿ ಮೊಬೈಲ್ ಲಾಕ್ ಆಗುತ್ತೆ. ನಿಮ್ಮ ಮೊಬೈಲ್ ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ ಅಂದ್ರೂ ಆಗೋದಿಲ್ಲ ನೀವು ಸಿಮ್ ಹಾಕಿದಾಗ. ನೋಡಿ, ಸಿಮ್ ಪಾಸ್ವರ್ಡ್ ಎಂಟರ್ ಮಾಡಿದ ಮೇಲೆ ಮೊಬೈಲ್ ಪಾಸ್ವರ್ಡ್ ಎಂಟರ್ ಮಾಡ್ಕೋಬೋದು ನೀವು. ಆವಾಗ ನಿಮ್ಮ ಮನೆಯವರ ಫೋನ್ ನಂಬರು, ವಾಟ್ಸಪ್ ಆಗಲಿ, ವೈಫೈ ಆಗಲಿ ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನೋಡಿ, ಇಷ್ಟೇ ಸಿಂಪಲ್. ನಿಮಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲದಕ್ಕೂ. ಸೊ ಡೌಟ್ ಇದ್ದರೆ ಕಮೆಂಟ್ ಮಾಡಿ.